ಎಲ್ಲರಿಗೂ ನಮಸ್ಕಾರ. ನಾನು ಶಂಕರ ಕ್ಯಾನ್ಸರ್ ಆಸ್ಪತ್ರೆಯ ರಕ್ತ ಭಂಡಾರದ ಆಫೀಸರ್ ಆಗಿದ್ದೇನೆ. ಇವತ್ತು ನಾನು ನಿಮಗೆ ರಕ್ತವನ್ನು ಬೇರ್ಪಡಿಸೋದು ಹೇಗೆ ನಾವು ಬೇರ್ಪಡಿಸ್ತೀವಿ, ಅದನ್ನು ಹೇಗೆ ವಿಭಜನೆ ಮಾಡ್ತೀವಿ, ಅದನ್ನು ಹೇಗೆ ಬೇರೆ ಬೇರೆ ಕಣಗಳನ್ನಾಗಿ ಬೇರ್ಪಡಿಸಿ ಅದನ್ನು ಯಾವ ಕಾರಣಕ್ಕಾಗಿ ಉಪಯೋಗ ಮಾಡ್ತೀವಿ, ಮತ್ತು ಮುಖ್ಯವಾಗಿ ಏಕ ವ್ಯಕ್ತಿಯ ಕೆನೆ ಕಣಗಳನ್ನು ಹೇಗೆ ಶೇಖರಣೆ ಮಾಡ್ತೀವಿ ಅಂತನ್ನೋದನ್ನು ನಾನು ನಿಮಗೆ ತೋರಿಸಿಕೊಡ್ತೇನೆ. ಈಗ ರಕ್ತವನ್ನು ನಿಮ್ಮಿಂದ ತಗೊಂಡಾಗ ಒಂದು ಕ್ಯಾಂಪಲ್ಲಾಗಲಿ ಅಥವಾ ಒಂದು ಬ್ಲಡ್ ಡೊನೇಷನ್ ಡ್ರೈವಲ್ಲಾಗಲಿ ಅಥವಾ ನೀವು ರಕ್ತ ಭಂಡಾರಕ್ಕೆ ಹೋದಾಗ ಅಥವಾ ನಿಮ್ಮ ಸಂಬಂಧಿಕರಿಗೆ ರಕ್ತದಾನ ನೀಡಿದಾಗಲಿ ರಕ್ತವನ್ನು ತಗೋತಾರೆ. ಆ ರಕ್ತವನ್ನು ಏನು ಮಾಡ್ತಾರೆ, ಇಡೀ ರಕ್ತವನ್ನು ಸ್ವಲ್ಪ ಹಿಂದಿನ ಕಾಲದಲ್ಲಿ ಇಡೀ ರಕ್ತವನ್ನು ಸಂಪೂರ್ಣವಾಗಿ ರೋಗಿಗೆ ಅದನ್ನು ನೀಡಿಬಿಡ್ತಾಯಿದ್ರು. ಅದರಿಂದ ಕೆಲವು ಸೈಡ್ ಎಫೆಕ್ಟ್ಸ್ ಅಂದರೆ ಬೇಡದೇ ಇರೋ ಕೆಲವೊಂದು ಪರಿಣಾಮಗಳು ಉಂಟಾಗ್ತಾಯಿತ್ತು. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿಬಿಟ್ಟು ಇವಾಗ ಕಾನ್ಸೆಪ್ಟ್ ಆಫ್ ಕಾಂಪೊನೆಂಟ್ ಪ್ರಿಪ್ರೇಷನ್ ಅಂದರೆ ರಕ್ತ ವಿಭಜನೆಯನ್ನು ಹೇಗೆ ಮಾಡಿ ರೋಗಿಗೆ ಬೇಕಾದದ್ದನ್ನು ಮಾತ್ರ ನೀಡಿ ಮಿಕ್ಕಿದ್ದನ್ನು ಅದನ್ನು ಸ್ಟೋರ್ ಮಾಡಿ ಮಿಕ್ಕಿದ್ದನ್ನು ಹಾಗೆ ಇಟ್ಕೊಂಡು ಮತ್ತು ಬೇರೆ ರೋಗಿಗೆ ಬೇರೆ ಅವಶ್ಯಕತೆ ಬಂದಾಗ ಅದನ್ನು ಬೇರೆ ಕಣಗಳ ಅವಶ್ಯಕತೆ ಬಂದಾಗ ಅದನ್ನು ಅವರಿಗೆ ನೀಡೋದು ಒಂದು ಹೊಸದಾದ ಒಂದು ಪ್ರಕ್ರಿಯೆ. ಅದನ್ನು ನಾವು ರಕ್ತ ಭಂಡಾರದಲ್ಲಿ ಕಾಂಪೊನೆಂಟ್ ಪ್ರಿಪರೇಷನ್ ಅಥವಾ ರಕ್ತ ವಿಭಜನೆ ಅಂತ ಹೇಳ್ತೀವಿ. ಸೊ ನಮ್ಮ ದ್ರವರೂಪವಾದ ಕೆಂಪು ರಕ್ತವನ್ನು ನಾವು ಏನು ಮಾಡ್ತೀವಿ, ಒಂದು ವಾಷಿಂಗ್ ಮೆಷಿನ್ ಥರದ್ದು ಒಂದು ಸೆಂಟ್ರಿಫ್ಯೂಜ್ ಅಂತಂತೀವಿ, ಆ ಥರ ಒಂದು ಮೆಷಿನ್ ಇರುತ್ತೆ. ಆ ಮೆಷಿನಲ್ಲಿ ಹಾಕಿಬಿಟ್ಟು ನಾವು ಬೇರೆ ಬೇರೆ ಸ್ಪೀಡ್ಗಳಲ್ಲಿ ಅದನ್ನು ಸುತ್ತಿಸ್ತೀವಿ. ಅದು ಸುತ್ತಿಸಿದಾಗ ರಕ್ತ 3-4 ಭಾಗಗಳಾಗಿ ಬೇರ್ಪಡಿಸುತ್ತೆ. ಇದು ನೋಡಿ, ಇದು ನಿಮಗೆ ಕಾಣ್ತಾ ಇದೆ, ಸಂಪೂರ್ಣವಾಗಿ ಕೆಂಪು ಬಣ್ಣ ಇದೆ, ಒಂಥರ ಡಾರ್ಕ್ ರೆಡ್ ಅಥವಾ ಕಡುಗೆಂಪು ಅಂತ ಹೇಳ್ಬೋದು. ಪೂರ್ತಿ ರಕ್ತದ ಥರ ಬ್ರೈಟಾಗಿಲ್ಲ, ಆದರೆ ಒಂಥರ ಕಡುಗೆಂಪು ಬಣ್ಣ ರಕ್ತ ಇದು ಸಂಪೂರ್ಣವಾಗಿ ಬರೀ ಕೆಂಪು ರಕ್ತದ ಕಣಗಳು ಇರೋ ಒಂದು ಬ್ಯಾಗ್ ಇದು. ಸೊ ಇದನ್ನು ಒಂದು ಭಾಗವಾಗಿ ಬೇರ್ಪಡಿಸ್ತೀವಿ. ಇನ್ನೊಂದು ಭಾಗವಾಗಿ ಇದು ನೋಡಿ, ಇದು ಪ್ಲಾಸ್ಮಾ ಮತ್ತು ಸ್ವಲ್ಪ ಮಟ್ಟಿಗೆ ಕೆನೆ ಕಣಗಳು ಅಥವಾ ಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ. ಇದು ಒಂಥರ ಸ್ವಲ್ಪ ಏನಂತಾರೆ, ಒಂಥರ ಹಾಲಿನ ಥರ ಇರುತ್ತೆ, ಸ್ವಲ್ಪ ಇದಾಗಿ. ಸೊ ಇದರಲ್ಲಿ ಕೆನೆ ಕಣಗಳು ಮತ್ತು ಪ್ಲಾಸ್ಮಾ ಇರುತ್ತೆ. ಇದು ಒಂದು ಏಕ ವ್ಯಕ್ತಿಯಿಂದ ಶೇಖರಣೆ ಮಾಡಲ್ಪಡಾದ ಕೆನೆ ಕಣಗಳು ಇದು. ಸೊ ಇದು ಹೇಗೆ ಬೇರ್ಪಡಿಸ್ತಾರೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮತ್ತು ಇದು ಒಂದು ಕೊನೆ ಭಾಗ ಏನು ಅಂದರೆ ಇದನ್ನು ನಾವು ಪ್ಲಾಸ್ಮಾ ಅಂತ ಹೇಳ್ತೀವಿ. ಇದರಲ್ಲಿ ಯಾವ ರಕ್ತ ಕಣಗಳು ಇರೋದಿಲ್ಲ, ಬರೀ ದ್ರವರೂಪ ಮಾತ್ರ ಇರುತ್ತೆ. ಸೊ ನೀವು ಒಂದು ಸರ್ತಿ ಬಿದ್ದಾಗ, ಯಾವಾಗಲಾದರೂ ಗಾಯ ಆದಾಗ ಒಂದು ಸ್ವಲ್ಪ ಹೊತ್ತು ರಕ್ತ ನಿಂತ ಮೇಲೆ ಒಂಥರ ದ್ರವರೂಪ ಸೋರುತ್ತಲ್ಲ, ಬರೀ ದ್ರವ ಸೋರುತ್ತೆ ನೋಡಿ. ಸೊ ಆ ಥರದ್ದು ಇದನ್ನು ಆ ಭಾಗ, ಇದು ರಕ್ತದ ಆ ಭಾಗನ ನಾವು ಪ್ಲಾಸ್ಮಾ ಅಂತ ಹೇಳ್ತೀವಿ ಅಥವಾ ದ್ರವ ರೂಪದ ರಕ್ತ ಇದು. ಸೊ ಈ ಥರ ನಾವು ಬೇರ್ಪಡಿಸ್ತೀವಿ. ಈಗ ರಕ್ತವನ್ನು ಕೆಂಪು ರಕ್ತ ಕಣಗಳು ಮುಖ್ಯವಾಗಿ ಅನೀಮಿಯಾ ಅಥವಾ ಯಾರಲ್ಲಿ ರಕ್ತಾಂಶ ಕಮ್ಮಿ ಇರುತ್ತೋ ಅಂಥವರಿಗೆ ಕೆಂಪು ರಕ್ತ ಕಣಗಳನ್ನು ಉಪಯೋಗ ಮಾಡ್ತೀವಿ. ಮುಖ್ಯವಾಗಿ ಕ್ಯಾನ್ಸರ್ ಪೇಷಂಟ್ಗಳಿಗೆ ಈ ಪ್ಲೇಟ್ಲೆಟ್ಸ್ ಅಥವಾ ಕೆನೆ ಕಣಗಳ ಅವಶ್ಯಕತೆ ತುಂಬ ಇರುತ್ತೆ. ಯಾಕೆಂದರೆ ಕೀಮೋಥೆರಪಿ ಕೊಟ್ಟಾಗ ಪೇಷಂಟ್ಗೆ ತನ್ನ ಅಸ್ಥಿಮಜ್ಜೆ ಕೆಲಸ ಮಾಡೋದಿಲ್ಲ. ಕೀಮೋಥೆರಪಿ ಒಂದು ಕಾರ್ಪೆಟ್ ಬಾಂಬಿಂಗ್ ಥರ, ಅದು ಎಲ್ಲ ಡಿವೈಡಿಂಗ್ ಸೆಲ್ಸನ್ನು ಅಫೆಕ್ಟ್ ಮಾಡುತ್ತೆ. ಅಂದರೆ ಎಲ್ಲ ಕಣಗಳನ್ನು, ಯಾವ್ಯಾವ ಕಣಗಳು ಹೊಸ ಉತ್ಪತ್ತಿ ಮಾಡ್ತಾ ಇದೆಯೋ ಅದು ಎಲ್ಲ ಸೆಲ್ಸ್ಗಳಿಗೂ ಎಫೆಕ್ಟ್ ಮಾಡುತ್ತೆ, ಎಲ್ಲ ಕಣಗಳಿಗೂ ಎಫೆಕ್ಟ್ ಮಾಡುತ್ತೆ. ಹಾಗಾಗಿ ಏನಾಗುತ್ತೆ, ಬೋನ್ ಮ್ಯಾರೋ ಅಥವಾ ಅಸ್ಥಿಮಜ್ಜೆಯಲ್ಲಿ ಏನು ರಕ್ತ ಉತ್ಪತ್ತಿ ಮಾಡೋ ಕಣಗಳೇನಿರುತ್ತಲ್ಲ ಅದಕ್ಕೂ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಎಫೆಕ್ಟ್ ಮಾಡಿದಾಗ ಮುಖ್ಯವಾಗಿ ಕೆನೆ ಕಣಗಳ ಉತ್ಪತ್ತಿ ತುಂಬ ಕಮ್ಮಿ ಆಗಿ ಹೋಗುತ್ತೆ. ಕೆನೆ ಕಣಗಳು ತುಂಬ ಇಂಪಾರ್ಟೆಂಟು. ಯಾಕೆ ಅಂದರೆ ಕೆನೆ ಕಣಗಳಿಂದನೇ ನಮ್ಮ ರಕ್ತಸ್ರಾವದ ಪ್ರಕ್ರಿಯೆ ನಿಂತ್ಕೊಳ್ಳೋದು. ಎಲ್ಲಾದರೂ ಗಾಯ ಆಯಿತು, ಎಲ್ಲಾದರೂ ಬಡೀತು ಅಥವಾ ರಕ್ತ ಸ್ವಲ್ಪ ಜೋರಾಗಿ ಸರ್ಕ್ಯುಲೇಷನ್ ಆಯಿತು ಅಂಥ ಕಡೆ ಎಲ್ಲನೂ, ಅಥವಾ ನಾವು ಮಾಡಿದಾಗ ಎಲ್ಲ ರಕ್ತ ಜೋರಾಗಿ ಸರ್ಕ್ಯುಲೇಷನ್, ಹಾರ್ಟ್ ಬೀಟ್ ಜಾಸ್ತಿಯಾಗಿ ಜೋರಾಗಿ ಸರ್ಕ್ಯುಲೇಷನ್ ಆಗುತ್ತೆ. ಅಂಥ ಟೈಮ್ನಲ್ಲೆಲ್ಲ ರಕ್ತ
ರಕ್ತವನ್ನು ಇದು ಆಗದೇ ಇರೋ ಥರ, ಬ್ಲೀಡಿಂಗ್ ಆಗದೇ ಇರೋ ಥರ, ಅಂದರೆ ರಕ್ತಸ್ರಾವ ಆಗದೇ ಇರೋ ಥರ ತಡೆಗಟ್ಟೋದು ಮತ್ತು ರಕ್ತಸ್ರಾವ ಆದಾಗ ಅದನ್ನು ಪ್ಲಗ್ ಮಾಡೋದು, ಅದು ಎರಡೂ ಕೆಲಸನೂ ಪ್ಲೇಟ್ಲೆಟ್ ಮಾಡುತ್ತೆ. ಸೊ ಆ ಪ್ಲೇಟ್ಲೆಟ್ಗಳು ಕಮ್ಮಿ ಆದಾಗ ಅನಿಯಮಿತವಾದ ಅಕಾರಣವಾದ ರಕ್ತಸ್ರಾವ ಆಗೋ ಸಂಭಾವನೆ ತುಂಬ ಜಾಸ್ತಿ ಇರುತ್ತೆ. ಆದ್ದರಿಂದ ಕ್ಯಾನ್ಸರ್ ಪೇಷಂಟ್ಸ್ಗೆ ರಕ್ತಸ್ರಾವ ಆಗೋ ಸಂಭಾವನೆಯನ್ನು ತಡೆಗಟ್ಟೋದಕ್ಕೆ ನಾವು ತಕ್ಕ ಮಟ್ಟಿಗೆ ಅವರ ರಕ್ತದಲ್ಲಿ ಕೆನೆ ಕಣಗಳನ್ನು ಆಗಿಂದಾಗೆ ನಾವು ಕೊಡಬೇಕಾಗತ್ತೆ, ರಕ್ತ ಭಂಡಾರದಿಂದ ಕೊಡಬೇಕಾಗತ್ತೆ. ಈ ಕೆನೆ ಕಣಗಳು, ನಾನು ನಿಮಗೆ ರಕ್ತ ವಿಭಜನೆ ಬಗ್ಗೆ ಹೇಳಿದೆ. ರಕ್ತ ವಿಭಜನೆ ಇವಾಗ ನಾವು ಮಾಮೂಲಾಗಿ ನೀವು ಹೋಗಿ ಹೋಲ್ ಬ್ಲಡ್ ಡೊನೇಷನ್ ಅಂದರೆ ಇವಾಗ ರಕ್ತ ಭಂಡಾರದಲ್ಲೋ ಅಥವಾ ನಿಮ್ಮ ಬ್ಲಡ್ ಕ್ಯಾಂಪಲ್ಲೋ ರಕ್ತ ಡೊನೇಟ್ ಮಾಡಿದಾಗ ಅದರಿಂದ ಏನು ರಕ್ತ ವಿಭಜನೆ ಮಾಡಿ ಏನು ಪ್ಲೇಟ್ಲೆಟ್ಸನ್ನು ಅಥವಾ ಕೆನೆ ಕಣಗಳನ್ನು ತಗೋತಾರೋ ಅದಕ್ಕೆ ನಾವು ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ. ಆ ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್ಸು 1 ಯೂನಿಟ್ಗೆ ಸರಿಸುಮಾರು 1 mlಗೆ ಒಂದು 30,000 ಇರುತ್ತೆ. ಆದರೆ ಈ ಏಕ ವ್ಯಕ್ತಿಯಿಂದ ಶೇಖರಣೆ ಮಾಡಿರುವ ಕೆನೆ ಕಣಗಳೇನಿದೆಯಲ್ಲ, ಅದೇ ನಾನು ನಿಮಗೆ ಇದನ್ನು ತೋರಿಸಿದೆ ನೋಡಿ, ಈ ಬ್ಯಾಗಲ್ಲಿ ಏನಿದೆಯಲ್ಲ ಇದು ಏಕ ವ್ಯಕ್ತಿಯಿಂದ ಶೇಖರಣೆ ಮಾಡಿರೋ ಕಣಗಳು. ಇದನ್ನು ಎಫೆರೆಸಿಸ್ ಅಂತನ್ನೋ ಒಂದು ಪ್ರಕ್ರಿಯೆ ಅಥವಾ ಪ್ಲೇಟ್ಲೆಟ್ ಫೆರೆಸಿಸ್ ಅನ್ನೋ ಪ್ರಕ್ರಿಯೆ, ಅಂದರೆ ಪ್ಲೇಟ್ಲೆಟ್ಗಳನ್ನು ಮಾತ್ರ, ಕೆನೆ ಕಣಗಳನ್ನು ಮಾತ್ರ ತೆಗೆದುಕೊಂಡು ಮಿಕ್ಕಿದ್ದನ್ನೆಲ್ಲ ನಿಮ್ಮ ರಕ್ತ ಅಂದರೆ ಕೆಂಪು ರಕ್ತ ಕಣಗಳನ್ನು, ಬಿಳಿ ರಕ್ತ ಕಣಗಳನ್ನು, ಪ್ಲಾಸ್ಮಾವನ್ನು ಮತ್ತೆ ವಾಪಸ್ಸು ಸರ್ಕ್ಯುಲೇಷನ್ಗೆ ಅಂದರೆ ನಿಮ್ಮ ದೇಹದೊಳಗೆ ಸೇರಿಸ್ತೀವಿ. ಸೊ ಈ ಪ್ರಕ್ರಿಯೆಗೆ ಪ್ಲೇಟ್ಲೆಟ್ ಫೆರೆಸಿಸ್ ಅಥವಾ ಕೆನೆ ಕಣಗಳ ವಿಭಜನೆ ಅಂತ ಹೇಳ್ತೀವಿ. ಸೊ ಈ ಕೆನೆ ಕಣಗಳ ವಿಭಜನೆ ಅಂದರೆ ಇಟ್ ಈಸ್ ತುಂಬ ಒಂದು ಸುಲಭವಾದ ಪ್ರೊಸೀಜರು ಮತ್ತು ಅದರಿಂದ ಪೇಷಂಟ್ಸ್ಗೆ ತುಂಬ ಉಪಯೋಗ ಆಗುತ್ತೆ. ಯಾಕೆಂದರೆ ಒಂದು ಏಕ ವ್ಯಕ್ತಿ ಕೆನೆ ಕಣಗಳಿಂದ ಕನೆಕ್ಟ್ ಮಾಡಿರೋ SDP ಅಥವಾ ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ಯೂನಿಟ್ನಲ್ಲಿ 6 ರಿಂದ 8 RDP ಅಂದರೆ ಮಾಮೂಲಾಗಿ ನೀವು ರಕ್ತದಾನ ಮಾಡಿದ್ರೆ ಎಷ್ಟಿರುತ್ತೋ ಅಷ್ಟು ಕೆನೆ ಕಣಗಳಿರುತ್ತೆ. ಆದ್ದರಿಂದ ಒಂದು SDP ಸರಿಸುಮಾರು 6 ಅಥವಾ 8 RDPಗೆ ಸಮ ಆಗಿರುತ್ತೆ. ಸೊ ನಾವು ಒಂದು ಸರ್ತಿ ರಕ್ತಸ್ರಾವ ನಿಲ್ಲಿಸಬೇಕು ಪೇಷಂಟ್ಗೆ ಅಂದರೆ ಸುಮಾರು 6 ರಿಂದ 8 RDP ಕೊಡಬೇಕಾಗುತ್ತೆ. ಆದರೆ ಇಲ್ಲಿ SDP ವಿಷಯಕ್ಕೆ ಬಂದಾಗ ಒಂದೇ SDP ಸಾಕಾಗಿರುತ್ತೆ. ಆದರೆ ಇದರ ಪ್ರೊಸೀಜರ್ ಏನಿದೆ, ಇದನ್ನು ಮಾಡಬೇಕಾದಂಥ ಪ್ರಕ್ರಿಯೆ ಏನಿದೆ ಅದು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ ಮತ್ತು ಅದನ್ನು ರಕ್ತ ಭಂಡಾರದಲ್ಲಿ ಮಾತ್ರ ಮಾಡೋಕ್ಕಾಗತ್ತೆ, ಅದನ್ನು ಕ್ಯಾಂಪ್ಗಳಲ್ಲಿ ಮಾಡೋಕ್ಕಾಗಲ್ಲ. ಸೊ ಈ ಮೆಷಿನ್ ಏನಿದೆಯಲ್ಲ ಇದು ರಕ್ತ ವಿಭಜನೆ ಕೆನೆ ಕಣಗಳನ್ನು ಕಲೆಕ್ಟ್ ಮಾಡುವ ಒಂದು ಮೆಷೀನು. ಸೊ ಈ ಮೆಷೀನು ಪ್ರಿನ್ಸಿಪಲ್ ಆಫ್ ಸೆಂಟ್ರಿಫ್ಯೂಗೇಷನ್ ಅಂತ ಅಂತೀವಿ ನಾವು, ಅಂದರೆ ಸುತ್ತುವಿಕೆಯ ಪ್ರಕ್ರಿಯೆಯ ಪ್ರಿನ್ಸಿಪಲ್ ಮೇಲೆ ನಿರ್ಭರವಾಗಿರುತ್ತೆ. ಸೊ ಏನು ಮಾಡ್ತೀವಿ ಅಂತಂದರೆ ರಕ್ತವನ್ನು ಒಂದು ಡೋನರ್ನ ಒಂದು ಕೈಯಿಂದ ತೆಗೆದುಕೊಂಡ್ಬಿಟ್ಟು ಅದನ್ನು ಈ ಮೆಷಿನ್ ಒಳಗಡೆ ಕೆಲವೊಂದು ಟ್ಯೂಬಿಂಗ್ಸ್ ಎಲ್ಲ ಇರುತ್ತೆ, ಅದನ್ನು ರಕ್ತ ಹೆಪ್ಪುಗಟ್ಟದೆ ಇರೋ ಥರ ಒಂದು ದ್ರವ ಇರುತ್ತೆ, ಅದನ್ನು ಸೇರಿಸ್ಬಿಟ್ಟು ಪೈಪ್ಗಳಲ್ಲೆಲ್ಲ ಹಾಕ್ಬಿಟ್ಟು ಅದನ್ನು ಇದರೊಳಗೆ ಇದು ಏನಿದೆಯಲ್ಲ ರೌಂಡ್ ಆಗಿರೋ ಒಂದು ಇದು ಏನು ಕಾಣ್ತಾ ಇದೆಯಲ್ಲ ಇದರ ಒಳಗಡೆ ಸಿಕ್ಕಿಸ್ಬಿಟ್ಟು ಅದನ್ನು ನಾವು ತಿರುಗಿಸ್ತೀವಿ. ಇಲ್ಲಿ ಒಳಗಡೆ ಅದನ್ನು ಸೇರಿಸ್ಬಿಟ್ಟು ತಿರುಗಿಸ್ತೀವಿ. ಅದು ತಿರುಗಿಸಿದಾಗ ಈ ಥರ ಕಣಗಳು ಕಲೆಕ್ಟ್ ಆಗುತ್ತೆ. ಸೊ ರಕ್ತ ಹೆಪ್ಪುಗಟ್ಟದೆ ಇರೋ ಥರ ನಾವು ಒಂದು ದ್ರವನ ಆ್ಯಂಟಿಕೋಯಾಗ್ಯುಲೆಂಟ್ ಅಥವಾ ಸಿಟ್ರೇಟ್ ಅಂತ ಅನ್ನೋ ಒಂದು ಆ್ಯಂಟಿಕೋಯಾಗ್ಯುಲೆಂಟನ್ನು ನಾವು ಬಳಸ್ತೀವಿ. ಸೊ ವಾಪಸ್ಸು ನಿಮ್ಮ ರಕ್ತ ಬೇಡದೆ ಇರೋ ಅಂದರೆ ಕೆಂಪು ರಕ್ತ ಕಣಗಳು ಅಥವಾ ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್ಸು ಅಥವಾ ಬೇರೆ ಪ್ಲಾಸ್ಮಾ ಎಲ್ಲನೂ ಮತ್ತೆ ವಾಪಸ್ ಒಳಗಡೆ ಹೋಗಿಬಿಡುತ್ತೆ. ಸೊ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕೆನೆ ಕಣಗಳನ್ನು ತೆಕ್ಕೊಂಡು ಮಿಕ್ಕಿದ್ದನ್ನೆಲ್ಲ ನಾವು ವಾಪಸ್ಸು ಡೋನರ್ಗೆ ಕಳಿಸ್ಬಿಡ್ತೀವಿ. ಅದರಿಂದ ಡೋನರ್ಗೆ ಯಾವ ಥರದ ತೊಂದರೆನೂ ಆಗೋದಿಲ್ಲ. ಅವನು ಒಂದು ಸರ್ತಿ ಸಂಪೂರ್ಣ ರಕ್ತದಾನ ಮಾಡಿದ್ರೆ ಅವನು 3 ತಿಂಗಳು ಗಂಡಸಾಗಿದ್ದರೆ 3 ತಿಂಗಳ ನಂತರ ಹೆಂಗಸಾಗಿದ್ದರೆ 4 ತಿಂಗಳ ನಂತರ ರಕ್ತದಾನ ಮಾಡ್ಬೋದು. ಆದರೆ ಈ ಪ್ರಕ್ರಿಯೆಯನ್ನು ಮಾಡಿದಾಗ ಅಂದರೆ ಈ ಪ್ಲೇಟ್ಲೆಟ್ ಫೆರೆಸಿಸ್ ಪ್ರಕ್ರಿಯೆ ಮಾಡಿ ನಾವು ಏಕ ವ್ಯಕ್ತಿ ಕೆನೆ ಕಣಗಳನ್ನು ದಾನ ಮಾಡಿದಾಗ ಅವನು ಪ್ರತಿ 15 ದಿವಸಕ್ಕೆ ಅಂದರೆ ವರ್ಷಕ್ಕೆ ಸರಾಸರಿ 24 ಸರ್ತಿ ಅವನು ಈ ಕೆನೆ ಕಣಗಳ ದಾನವನ್ನು ಮಾಡ್ಬೋದು. ಈ ಕೆನೆ ಕಣಗಳ ದಾನ ಕ್ಯಾನ್ಸರ್ ಪೇಷಂಟ್ಸ್ಗೆ ತುಂಬ ಅವಶ್ಯಕತೆ ಇರುತ್ತೆ ಮತ್ತು ಅದರ ಅವಶ್ಯಕತೆಯನ್ನು ನಾವು
ತೀರಿಸ್ಲಿಕ್ಕೆ ಆಗಲಾರ್ದಷ್ಟು ಕೆಲವೊಂದು ಸರ್ತಿ ಪರದಾಟ ಆಗಿಬಿಡುತ್ತೆ. ಸೊ ಅದರಿಂದ ನನ್ನ ಇದು ಮನವಿ ಏನು ಅಂತಂದರೆ, ಎಲ್ಲರೂ ಈ ಪ್ಲೇಟ್ಲೆಟ್ ಫೆರೆಸಿಸ್ ಪ್ರಕ್ರಿಯೆ ಬಗ್ಗೆ ನೀವು ನಮ್ಮ ರಕ್ತ ಭಂಡಾರಕ್ಕೆ ಬಂದರೆ ನಾವು ನಿಮಗೆ ತೋರಿಸ್ಕೊಡ್ತೀವಿ, ಹೇಗೆ ಮಾಡ್ತೀವಿ ಅಂತ ಹೇಳಿ ನಿಮಗೆ ಧೈರ್ಯ ತುಂಬ್ತೀವಿ, ಮತ್ತು ನಿಮಗೆ ಅದರ ಅವಶ್ಯಕತೆ ಎಷ್ಟಿದೆ ಅಂತ ನಾವು ತಿಳಿಸ್ಕೊಟ್ಬಿಟ್ಟು ನಿಮ್ಮನ್ನು ಕಂಫರ್ಟಬಲ್ ಮಾಡಿ ಆಮೇಲೆ ನಾವು ಆ ಪ್ರಕ್ರಿಯೆಯನ್ನು ಮಾಡ್ತೀವಿ. ಸೊ ದಯವಿಟ್ಟು ಏಕವ್ಯಕ್ತಿ ಕೆನೆ ರಕ್ತ ಕಣಗಳ ದಾನವನ್ನು ಮಾಡಿ ಅಂತ ನಾನು ನಿಮ್ಮನ್ನೆಲ್ಲ ಕೋರ್ತಾ ಇದ್ದೀನಿ. ಸೊ ಈ ವಿಡಿಯೋಯಿಂದ ಅಥವಾ ಇದರಿಂದ ನಿಮಗೆ ಅಟ್ಲೀಸ್ಟ್ ಒಂದು ಕುತೂಹಲ, ಏನೋ ಇದು ಹೊಸ ಪ್ರಕ್ರಿಯೆ ಹೇಳ್ತಾ ಇದ್ದಾರಲ್ಲ, ಇದೇನೋ ಒಂದು ಹೊಸ ಮೆಥಡ್ ಹೇಳ್ತಾ ಇದ್ದಾರಲ್ಲ ಅಂತ ಅಟ್ಲೀಸ್ಟ್ ಆ ಕ್ಯೂರಿಯಾಸಿಟಿ, ಆ ಕುತೂಹಲನಾದರೂ ಜನ್ರೇಟ್ ಮಾಡಿ ನೀವು ರಕ್ತ ಭಂಡಾರಕ್ಕೆ ಬಂದು ಏನಿದು ಹೊಸದು ಅಂತ ತಿಳ್ಕೊಳ್ಳೋಕ್ಕಾದರೂ ಬಂದರೆ ನಮಗೆಲ್ಲ ತುಂಬ ಸಂತೋಷ ಆಗುತ್ತೆ. ಧನ್ಯವಾದಗಳು.